ಈ ವಿಡಿಯೋ ಕೇವಲ ಮಿಸ್ಟರ್ ತಾರೇಶ್ಗೆ, ಈ ದುಬೈ ಬಾಬುಗೆ ನನ್ ಮೇಲೆ ಅಂಡ್ ಸೌಜನ್ಯ ಪರ ಹೋರಾಟದ ಮೇಲೆ ಅದೇನ್ ದ್ವೇಷ ಆಯ್ತೋ ಗೊತ್ತಿಲ್ಲ. ನಾನು ಇವ್ನಿಗೆ ಎಷ್ಟು ರಿಪ್ಲೈ ಕೊಡಬಾರ್ದು, ಇಗ್ನೋರ್ ಮಾಡ್ಬೇಕು ಅಂತ ಬಿಟ್ಟಂಗೆಲ್ಲ ಇವ್ನ ಇನ್ನೂ ನಮ್ಮ ಅಗೇನ್ಸ್ಟ್ ಆಂಟಿ ಪ್ರೊಪಗಂಡನ ನಡೆಸ್ತಾನೆ ಇದ್ದಾನೆ. ನಾನು ಸಾಕ್ಷಿ ನಾಶ ಅಂತ ಒಂದು ವಿಡಿಯೋ ಮಾಡ್ತೇನೆ. ಆ ವಿಡಿಯೋ ನೋಡಿ ಇವ್ನಿಗೊಂದು ಡೌಟ್ ಬರುತ್ತೆ. ಆ ಒಂದು ಡೌಟ್ ನ ಇವ್ನ್ ಡೈರೆಕ್ಟ್ ಆಗಿ ನನ್ಗೆನೆ ಕೇಳಿ ಕ್ಲಾರಿಫೈ ಮಾಡ್ಕೋಬಹುದಿತ್ತು. ಆದ್ರೆ ಇವನು ಅದ್ರ ಬದಲಾಗಿ ರೀಲ್ ಮಾಡಿ ಹಾಕ್ತಾನೆ. ಒಂದು ವೆರಿ ಸೆನ್ಸಿಟಿವ್ ವಿಚಾರ, ಜನ ಆಲ್ರೆಡಿ ಸಪೋರ್ಟ್ ತೋರಿಸ್ತಾ ರೆಚ್ಚಿಗೆದ್ದಿರ್ಬೇಕಾದ್ರೆ ಅಂತ ಟೈಮ್ ಅಲ್ಲಿ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ದೆ ಇವನೊಂದ್ ರೀಲ್ ಮಾಡಿ ಹಾಕ್ತಾನೆ. ಅದಕ್ ಜನಾನೇ ಇವನ್ಗೆ ಸರಿಯಾಗಿ ಬೈತಾರ. ಇವನಿಗೆ ಬೈದಿರೋದ್ ನೋಡಿ ನನ್ಗೆನೆ ಬೇಜಾರಾಗೋಯ್ತು. ಅದಾದ್ಮೇಲೆ ಇವನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತಾನೆ, ನಾನು ಇನ್ಮೇಲೆಯಿಂದ ಯಾವ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಲ್ಲ, ಯೂಟ್ಯೂಬ್ ಮಾಡಲ್ಲ, ಐ ಆಮ್ ಕ್ವಿಟಿಂಗ್ ಗೈಸ್ ಅಂತ. ಸೊ ಇನ್ ಮುಂದೆ ನಾನು ವಿಡಿಯೋಸೇ ಮಾಡಲ್ಲ ಅಂದಿದ್ ಇವನ್ ಅಕೌಂಟ್ ಅಲ್ಲಿ ನೆಕ್ಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಯಾವ್ದು ಗೊತ್ತಾ? ಒಂದು ಫೋನ್ ಬಗ್ಗೆ ಪ್ರಮೋಷನ್ ವಿಡಿಯೋ. ಇವನ್ ಒಂದು ವಿಡಿಯೋದಲ್ಲಿ ಹೇಳ್ತಾನೆ, ಇವ್ ನನಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ನಂತೆ. ಅದು ಹಿಂಗೆ ನನಗೆ ವೆರಿ ಕ್ಲೋಸ್ ಇರುವಂತಹ ಪರ್ಸನ್ ಒಬ್ರಿಗೆ ಮೆಸೇಜ್ ಮಾಡಿರೋದನ್ನ ಸ್ಕ್ರೀನ್ ರೆಕಾರ್ಡಿಂಗ್ ತೋರಿಸ್ತಾನೆ. ಆ ವೆರಿ ಕ್ಲೋಸ್ ಪರ್ಸನ್ ಯಾರು? ನೀನ್ ಮೆಸೇಜ್ ಮಾಡಿರೋದು ನೇಮ್ ಇಸ್ ಮಧು ಅವ್ರಿಗೆ. ಸೊ ನೇಮ್ ಇಸ್ ಮಧು ಏನಾದ್ರು ನನ್ ಪರ್ಸನಲ್ ಮ್ಯಾನೇಜರ್ ಆಯ್ತಪ್ಪ, ನೇಮ್ ಇಸ್ ಮಧು ಅವರು ನಿನ್ ಮೆಸೇಜ್ಗೆ ರಿಪ್ಲೈ ಕೊಟ್ಟಿಲ್ಲ. ಅದಾದ್ಮೇಲೆ ನೀನು ಬೇರೆಯವ್ರಿಗೂ ಕೇಳ್ಬೋದಿತ್ತಲ್ಲ. ಮಧು ಅವ್ರ ಜೊತೆ ನನ್ನ ಮೀಟ್ ಮಾಡ್ಲಿಕ್ಕೆ ತೇಜಸ್ ಬಂದಿದ್ರು, ಡಿವಿ ಅವರು ಬಂದಿದ್ರು, ಅಂಡ್ SMR ಕೂಡ ಇದ್ರು. ಇವ್ರೆಲ್ರು ನಿನಗ್ ಗೊತ್ತಿರೋರೇ ತಾನೆ. ಇವ್ರ ಹತ್ರ ನೀನ್ ಏನಾದ್ರು ನನ್ ಬಗ್ಗೆ ಕೇಳ್ದ? ಇಲ್ಲ. ಅಷ್ಟೆಲ್ಲ ಯಾಕೆ ಗುರು? ಇನ್ಸ್ಟಾಗ್ರಾಮ್ ಅಲ್ಲಿ ನಂದೇ ಒಂದು ಪರ್ಸನಲ್ ಅಕೌಂಟ್ ಇರ್ಬೇಕಾದ್ರೆ ನೀನ್ ಡೈರೆಕ್ಟ್ ಆಗಿ ನನ್ಗೆನೆ ಮೆಸೇಜ್ ಮಾಡ್ಬೋದಿತ್ತಲ್ಲ. ಆದ್ರೆ ನಿನ್ ಕಡೆಯಿಂದ ನನ್ಗೆ ಒಂದು ಮೆಸೇಜ್ ಬಂದಿಲ್ಲ. ಯಾಕೆ? ಅಟ್ಲೀಸ್ಟ್ ಸೌಜನ್ಯ ಕೇಸ್ ಬಗ್ಗೆ ಡೀಟೇಲ್ಸ್ ಕೇಳ್ತಾ ನೀನ್ ಏನಾದ್ರು ನನ್ಗೆ ಇಮೇಲ್ ಆದ್ರೂ ಮಾಡಿದ್ಯಾ ಅಂತ ಹೋಗಿ ಇಮೇಲ್ಸ್ ಕೂಡ ಚೆಕ್ ಮಾಡ್ತೀನಿ. ಅಲ್ಲಿ ಕೂಡ ನಿನ್ ಒಂದು ಇಮೇಲ್ ಇಲ್ಲ. ಸೊ ಪ್ಲೀಸ್ ಮಿಸ್ಟರ್ ದುಬೈ ಬಾಬು, ಸ್ಟಾಪ್ ಯುವರ್ ಆಂಟಿ ಪ್ರೊಪಗಂಡಾ. ನಿನ್ಗೆ ಒಂದಿಷ್ಟು ಬ್ಯಾಡ್ ಕಮೆಂಟ್ಸ್ ಅಂಡ್ ಫ್ಯೂ ಥ್ರೆಟ್ಸ್ ಬಂದಿದ ತಕ್ಷಣ ನಾನು ನಿನ್ ಮೇಲೆ ಇನ್ಸ್ಟಾಗ್ರಾಮ್ ರೀಲ್ಸೇ ಮಾಡಲ್ಲ, ಯೂಟ್ಯೂಬೇ ಮಾಡಲ್ಲ ಅಂತ ಬಿಟ್ಟು ಓಡೋದವನು. ಇನ್ನು ನೀನು ಜೀವ ಭಯ ಬಿಟ್ಬಿಟ್ಟು ಸೌಜನ್ಯ ಪರ ನಿಂತ್ಕೊಂಡು ವಿಡಿಯೋ ಮಾಡ್ತೀಯಾ? ಸಮೀರ್ ಬ್ರದರ್, ನಾನು ನಿಮ್ಮನ್ನ ಬಹುವಚನದಲ್ಲೇ ಮಾತಾಡ್ತೀನಿ. ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋದು ಅದೇ ರೀತಿ, ನಿಮ್ಮ ತರ ಏಕವಚನ ಮಾತಾಡಲ್ಲ. ಜನಗಳು ನಿಮ್ಮ ಒಂದು ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ, ನಿಮಗೆ ಬೆಂಬಲ ಕೊಡ್ತಿದ್ದಾರೆ. ದಯವಿಟ್ಟು ಈ ಒಂದು ಬೆಂಬಲನ ತಪ್ಪು ಕೆಲಸಕ್ಕೆ ಉಪಯೋಗ ಮಾಡ್ಕೋಬೇಡಿ. ಇನ್ನೊಬ್ಬ ಕೆಟ್ಟವರು ಅಂತ ಬಿಂಸಕ್ಕೆ ನನ್ನ ಮೇಲೆ ಒಂದು ವಿಡಿಯೋ ಮಾಡಿದ್ಯಲ್ಲ ಗುರು, ನೀನು ಡಿವಿಗೆ ಹತ್ರ ಕೇಳ್ಬೋದಿತ್ತು ಅಂತ ಹೇಳಿದೆಯಲ್ಲ, ಯಾಕೆ ಮಧು ಹತ್ರ ಕೇಳಿದಲ್ಲ? ಮಧುಗೆ ನೀನು ರಿಪ್ಲೈ ಮಾಡಿಲ್ಲ, ಇನ್ ಟಿವಿ ರಿಪ್ಲೈ ಮಾಡ್ತಿದ್ದ? ಮಧು ಹತ್ರ ನಾನು ಫೋನ್ ಮಾಡಿ ಸಮೀರ್ ನಂಬರ್ ಕೊಡಿ ಬ್ರದರ್, ನನಗೆ ಡೌಟ್ಗಳಿದ್ದಾವೆ, ಕ್ಲಾರಿಫಿಕೇಶನ್ ತಗೊಂಡು ನಾನು ಸಮೀರ್ ಪರವಾಗಿ ವಿಡಿಯೋ ಮಾಡ್ತೀನಿ, ಇದೇ ಮಾತಾಡಿರೋದು ನಾನು, ಅದು ನಾನು ಪ್ರೂವ್ ಕೂಡ ಮಾಡ್ತೀನಿ ಬೇಕಾದ್ರೆ. ಈ ಥರ ವಿಡಿಯೋ ಮಾಡಿ ಅದಕ್ಕೆ ಮಧು ಹೇಳಿದ್ರು, ಇಲ್ಲ ಬ್ರೋ ಅವ್ರ ನಂಬರ್ ತುಂಬ ಕಾನ್ಫಿಡೆನ್ಷಿಯಲ್ಲು, ನೀವೊಂದು ವಾಟ್ಸಪ್ ಮೆಸೇಜ್ ಕಳಿಸಿ ನನಗೆ, ನಾನು ಅದನ್ನು ಶೇರ್ ಮಾಡ್ತೀನಿ ಅಂತ ಹೇಳಿದ್ರು. ಅದಾಗಿ ಒಂದು ವಾರ ಆದಮೇಲೆ ನಾನು ವಿಡಿಯೋ ಮಾಡಿರೋದು. ಆ್ಯಂಡ್ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಮತ್ತೆ ನಾನು ಮಧುಗೆ ಫೋನ್ ಮಾಡಿ ಕೇಳಿದ್ದೀನಿ, ಏನಾದರೂ ಅಪ್ಡೇಟ್ ಬಂತಾ, ಸಮೀರ್ ಅವ್ರು ಏನಾದ್ರು ಹೇಳಿದ್ರ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಬ್ರೋ ನಾನು ಮಾತಾಡಿದೆ, ಸಮೀರ್ ಅವರು ಹೇಳಿದ್ರು ಈ ವಿಷಯದಿಂದ ಅವರೇ ಸ್ವಲ್ಪ ಹಿಂದೆ ಒಳ್ಳೆ ಟ್ರೈ ಮಾಡ್ತಾರಂತೆ, ತುಂಬಾನೇ ಕಷ್ಟ ಆಗ್ತಿದೆ ಅವರಿಗೆ, ಸೊ ಹಾಗಾಗಿ ಈ ವಿಚಾರ ಬಿಟ್ಬಿಡಿ ಇಲ್ಲೇ ಅಂತ ಹೇಳಿದ್ರು ಅಂತ ಮಧು ಹೇಳಿದ್ರು. ಇದನ್ನ ಕೇಳಲ್ಲ ಜನತೆಗೆ ನೀನು ಮಧು ಅವ್ರಿಗೆ ಬೇಕಾದ್ರೆ ನೀವು ಮಧು ಕೇಳಿ, ಜನಗಳೇ ಮಧು ಮೆಸೇಜ್ ಮಾಡಿ ಕೇಳಿ ಮಧು ಅವ್ರಿಗೆ. ಸೌಜನ್ಯ ಪರವಾಗಿ ಹೋರಾಡಕ್ಕೆ ನನಗೆ ಪ್ರೂಫ್ಗಳು ಕೇಳ್ತಾ ಇದ್ರೆ ನೀನು ನನ್ನನ್ನೇ ಕೆಟ್ಟರು ಅಂತ ತೋರಿಸ್ತಿದ್ದೀರಾ. ನೀನು ಪ್ರಪಗಂಡ ಮಾಡ್ತಿರೋದು ನೀನು, ನಾನಲ್ಲ. ಜನಗಳಿಗೆ ಪ್ರಪಗಂಡ ಅಂತ ನಾನು ಕೆಟ್ಟದನ್ನ ಅಷ್ಟೊಂದು ಬಿಂಬಿಸಿದ್ದೀನಿ. ನಾನು ಇದುವರೆಗೂ ಒಂದು ಕಪ್ಪು ಚುಕ್ಕಿಲ್ದಲ್ಲೇ ನಾನು ಜೀವನ ಮಾಡ್ತಿರೋದು. ನಾನು ಅಲ್ಲ ಗುರು, ನೀನು ನನ್ನೊಂದು ವಿಡಿಯೋದಲ್ಲಿ ನಾನು ಇನ್ಮೇಲೆ ವಿಡಿಯೋನೇ ಮಾಡಲ್ಲ ಅಂತ ಫಸ್ಟ್ ಡೇಟಲ್ಲಿ ಹೇಳಿದ್ದೀನಿ. ಅದನ್ನೇ ಇಟ್ಕೊಂಡು ನೆಕ್ಸ್ಟ್ ಮೊಬೈಲ್ದು ವಿಡಿಯೋ ಮಾಡ್ದ, ಪ್ರಮೋಷನ್ ಮಾಡ್ದ ಅಂತ ಹೇಳ್ದಲ್ಲ ಗುರು. ನಾನೊಬ್ಬ ನೈತಿಕತೆ ಇಟ್ಕೊಂಡು, ಒಬ್ಬ ಎಥಿಕ್ಸ್ ಇಟ್ಕೊಂಡು ಜೀವನ ಮಾಡ್ತಿರೋದು. ನಾನು ಮೊಬೈಲ್ ವಿಡಿಯೋ ಮಾಡಿದ್ದೀನಿ ಹೊರತು, ಮೊಬೈಲ್ ಪ್ರಮೋಷನ್ ಮಾಡಿದ್ದೀನಿ ಹೊರತು ಯಾವುದೇ ರೀತಿಯಾದ ಬೆಟ್ಟಿಂಗ್ ಆ್ಯಪ್ಸು, ಇಲ್ಲೀಗಲ್ ಬೆಟ್ಟಿಂಗ್ ಆ್ಯಪ್ಸು ಅಥವಾ ಜ್ಯೋತಿಷಿದು ಪ್ರಮೋಷನ್ ಮಾಡಿಲ್ಲ ನಿಂತರ. ಆ್ಯಂಡ್ ಫಸ್ಟ್ ಏಡ್ ಕನ್ನಡಿಗಾಗೆ ನಾನು ಮಾತಾಡ್ಬಿಟ್ಟು ಕ್ಲಾರಿಫಿಕೇಶನ್ ತೊಗೊಂಡೆ ಅಂತಲ್ಲ, ನೀನು ನನಗೇನೆ ಫೋನ್ ಮಾಡೋದಿತ್ತಲ್ಲ. ನಾನು ವಿಡಿಯೋ ಮಾಡಿ ಒಂದು ವಾರ 2 ವಾರ ಆದಮೇಲೆ ಫಸ್ಟ್ ಏಡ್ ಕನ್ನಡಿಗ ಅವ್ರು ವಿಡಿಯೋ ಮಾಡಿದ್ದು, ನೀನು ನನಗೇನೆ ಕೇಳ್ಬೋದಿತ್ತಲ್ಲ. ಯಾಕೆ? ನನಗೆ ಇಂಪಾರ್ಟೆಂಟ್ ಅಲ್ವಾ ಅಷ್ಟೊಂದು? ಸರಿ, ನನಗೆ ಇಂಪಾರ್ಟೆಂಟ್ ಅಲ್ಲ, ಮತ್ತು ಇವಾಗ ನನ್ನ ಬಗ್ಗೆ ಯಾಕೆ ವಿಡಿಯೋ ಮಾಡಿದೆ? ಮತ್ತೆ ತಪ್ಪು ನಿಮ್ಮಲ್ಲಿ ಇಟ್ಕೊಂಡು ಹುಳುಗಳು ಇಟ್ಕೊಂಡು ನಿಮಗೆ ಉತ್ತರ ಕೊಡೋಕ್ಕಾಗಿಲ್ಲ ಅಂದ ಮಾತ್ರಕ್ಕೆ ಇನ್ನೊಬ್ಬ ಕೆಟ್ಟವನು ಅಂತ ಬಿಂಬಿಸ್ತಿದೆಯಲ್ಲ, ಇದಕ್ಕೆಲ್ಲ ಪಾಪ ನಾನು ಉತ್ತರ ಕೊಡ್ತೀನಿ.